ನೈಟ್ 10:30 ಶೋಗೆ ಹೋಗಿದ್ದೆವು ಸರ್. ನೈಟ್ 1:30, 2, 3 ಗಂಟೆ ಮಲ್ಕೊಂಡು ಮತ್ತೆ 5:30 ಡ್ಯೂಟಿಗೆ ಎದ್ದು ಬಂದಿದ್ದೀವಿ ನಾವು. ಚೆನ್ನಾಗಿದೆ ಸರ್. ಬಟ್ ಅವ್ರಿಗೆಲ್ಲ ಫಿಲಮ್ ಅದು ನಮ್ಮ ಅನಿಸಿಕೆ. ನಾವು ಅವ್ರ ಫ್ಯಾನ್ ಅಂತ ಏನಿಲ್ಲ, ಕನ್ನಡ ಅಭಿಮಾನಿ. ಅವ್ರಿಗೆಲ್ಲ ಫಿಲಮ್ ಅದು. ಇನ್ನೂ ಅಲ್ಲ ಸರ್, ತುಂಬ ಬೇಕಿತ್ತು. ಅವ್ರಿಗೆಲ್ಲ ಫಿಲಮ್ ಅದು. ಯಾರಿಗೆ ಹೇಳಿ? ದರ್ಶನ್ ಸರ್ಗೆಲ್ಲ ಫಿಲಮ್ ಅದು. ಬೇರೆ ಖಂಡಿತ ನೋಡಿದೆ ಸರ್. ಸರ್ ನಮ್ಮ ಒಪಿನಿಯನು, ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ. ಪೊಲೀಸವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಂತಾರೆ, PC ಹಾಕೋ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಸೆಕೆಂಡ್ ಇವ್ರು ಬರ್ತಾರಲ್ಲ ದರ್ಶನ್ ಸರು, ಬಂದಾಗ ಅವ್ರು ನೋಡ್ತಾರಲ್ಲ, ಅವ್ರು ನೋಡಿದಾನೆ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರನ್ನ PA ಆಗಿ ಇಟ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು, ಇನ್ನೂ ಹೈಲೈಟ್ ಆಗಿರೋದು. ಅವ್ರನ್ನ ಹಾಕೊಂಬೇಕಿತ್ತು. ಬರೀ ಅಷ್ಟಕ್ಕೆ ಮಾತ್ರ ತೆಗೆದುಬಿಟ್ರು, ಅವ್ರನ್ನ ಕಾಮಿಡಿ ಸೀನ್ಗೆ ಹಾಕೊಂಡು ತೆಗೆದುಬಿಟ್ರು. ಬಟ್ ಆ ಸೀನ್ನ ಅವ್ರನ್ನ ಕಂಟಿನ್ಯೂ ಮಾಡಿದರೆ ಇನ್ನೂ ಸೂಪರ್ ಆಗಿರೋದು ನನ್ನ ಅನಿಸಿಕೆ. ಖಂಡಿತ ವಿಷಲ್ ಬೀಳುತ್ತೆ. ಯಾಕೋಸ್ಕರ? ಇದಕ್ಕೋಸ್ಕರನೇ ಬೀಳೋದು. ಅವ್ರನ್ನ ಅಲ್ಲಿ ಕಂಟಿನ್ಯೂ ಮಾಡಿದರೆ ಇನ್ನೂ ಸೂಪರ್ ಆಗಿರೋದು. ಖಂಡಿತ ಕ್ಯಾರಿ ಓವರ್ ಮಾಡಿದರೆ ಚೆನ್ನಾಗಿರೋದು. ಅವ್ರು PA ಆಗಿ ನೋಡ್ಬಿಟ್ಟಿದ್ದಾನೆ ನನ್ನ ಜೊತೆ. ಅವ್ರು PA ಆಗಿ ಕ್ಯಾರಿ ಓವರ್ ಮಾಡಿದರೆ ಸೂಪರ್ ಆಗಿರೋದು. ನೈಟ್ 10:30 ಶೋಗೆ ಹೋಗಿದ್ದೆವು ಸರ್. ನೈಟ್ 1:30, 2, 3 ಗಂಟೆ ಮಲ್ಕೊಂಡು ಮತ್ತೆ 5:30 ಡ್ಯೂಟಿಗೆ ಎದ್ದು ಬಂದಿದ್ದೀವಿ ನಾವು. ಚೆನ್ನಾಗಿದೆ ಸರ್. ಬಟ್ ಅವ್ರಿಗೆಲ್ಲ ಫಿಲಮ್ ಅದು ನಮ್ಮ ಅನಿಸಿಕೆ. ನಾವು ಅವ್ರ ಫ್ಯಾನ್ ಅಂತ ಏನಿಲ್ಲ, ಕನ್ನಡ ಅಭಿಮಾನಿ. ಅವ್ರಿಗೆಲ್ಲ ಫಿಲಮ್ ಅದು. ಇನ್ನೂ ಅಲ್ಲ ಸರ್, ತುಂಬ ಬೇಕಿತ್ತು. ಅವ್ರಿಗೆಲ್ಲ ಫಿಲಮ್ ಅದು. ಯಾರಿಗೆ ಹೇಳಿ? ದರ್ಶನ್ ಸರ್ಗೆಲ್ಲ ಫಿಲಮ್ ಅದು. ಬೇರೆ ಯಾರೋ ಮಾಡಬೇಕಾಗಿದ್ದು ಫಿಲಮು. ಏನು ನಮ್ಗೇನು ಒಂದ್ಸತಿ ಅವ್ರು ಹೇಳ್ತಾರೆ ಅಭಿಮಾನಿಗಳು, ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ, ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ಅನ್ನೋದಕ್ಕೆ ಅಲ್ಲಿ ಏನಿಲ್ಲ. ಅಲ್ಲಿ ಹೇಳಲಿಕ್ಕೆ ಆಗಲಿ ಇನ್ನೊಂದಾಗಲಿ ಏನಿಲ್ಲ. ರಾಜಕೀಯ ಇದೆ, ಮತ್ತು ಇದಿದೆ, ಅದು ಹೇಳೋಕ್ಕಾಗಲ್ಲ. ಸೆನ್ಸರ್ ಕಟ್ ಆಗುತ್ತೆ. ಲೇಡೀಸ್ ಜೊತೆ ತುಂಬ ಇದೆ. ಸಿನಿಮಾದಲ್ಲಿ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಕೆಲವರು ಹೇಳ್ತಾರೆ ನಿಜ ಜೀವನದಲ್ಲಿ ರಾಜಕೀಯಕ್ಕೆ ಬಂದರೆ ಚೆನ್ನಾಗಿರುತ್ತೆ, CM ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಲ್ಲ, CM ಕಷ್ಟ ಇದೆ, ರಾಜಕೀಯಕ್ಕೆ ಬರೋದೇ ಕಷ್ಟ ಇದೆ. CM ಆಗೋದು ಬೇರೆ ಪ್ರಶ್ನೆ, ಬಟ್ ರಾಜಕೀಯಕ್ಕೆ ಬರೋದೇ ಸ್ವಲ್ಪ ಕಷ್ಟ ಇದೆ ಸರ್. ರಾಜಕೀಯ ಅವ್ರು ಅಂದ್ಕೊಂಡೋ ಥರ ರಾಜಕೀಯ ಅಲ್ಲ ಸರ್. ರಾಜಕೀಯದಲ್ಲಿ ಆ್ಯಕ್ಚುಲಿ ನಾವು ರಾಜಕೀಯದಲ್ಲಿ ಸ್ವಲ್ಪ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ರಾಜಕೀಯ ಅವ್ರು ಅಂದ್ಕೊಂಡಿರೋ ಲೆಕ್ಕಾಚಾರಕ್ಕೆ ರಾಜಕೀಯ ಅಲ್ಲ. ರಾಜಕೀಯನೇ ಬೇರೆ, ಫಿಲಮ್ ಇಂಡಸ್ಟ್ರಿನೇ ಬೇರೆ, ಅವ್ರದ್ದು ವ್ಯಕ್ತಿತ್ವನೇ ಬೇರೆ. ತಮಿಳುನಾಡಲ್ಲಿ ವಿಜಯ್ ಮಾಡಿ ಒಂದು ಪಕ್ಷ ಕಟ್ಟಿದ್ದಾರೆ. ಅಲ್ಲಿ ಅವರು ತುಂಬಾ ಜನ ಬೆಂಬಲ ಇದೆ. ತಮಿಳ್ನಾಡಿಗೂ ಯಾವ ಆ್ಯಕ್ಟ್ರಿಗೂ ಯಾರಿಗೂ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದರೆ ಅವ್ರದ್ದೇ ಆದಂಥ ಬೇರೆ ವೃತ್ತಿ ಇದೆ, ಇವ್ರದ್ದೇ ಆದಂಥ ಬೇರೆ ವೃತ್ತಿ ಇದೆ. ರಾಜಕೀಯದಲ್ಲಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳೆದಂಗೆ ರಾಜಕೀಯದಲ್ಲಿ ಬೆಳೆಯೋಕ್ಕಾಗಲ್ಲ, ರಾಜಕೀಯದಲ್ಲಿ ಬೆಳೆದಂಗೆ ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕಾಗಲ್ಲ ಸರ್. ಕಷ್ಟ ಇದೆ ಸರ್. ಕಷ್ಟ ತುಂಬ ಅಲ್ಲ ಸರ್. ರಾಜಕೀಯ ಅಂದರೆ ಬೇರೆ ಸರ್, ಫಿಲಮ್ ಇಂಡಸ್ಟ್ರಿ ಬೇರೆ. ಫಿಲಮಲ್ಲಿ ತೋರಿಸ್ದಂಗೆ ರಾಜಕೀಯ ಮಾಡೋಕ್ಕಾಗಲ್ಲ ಸರ್. ನಿಜ ಜೀವನನೇ ಬೇರೆ, ಫ್ರೇಮೇ ಬೇರೆ ಸರ್. ಖಂಡಿತ ಸರ್, ಖಂಡಿತ ಕಷ್ಟ ಇದೆ. ಫ್ಯಾನ್ಸ್ ಬೇಸ್ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ ಸರ್. ಅವರೇ ಆಗಲಿ, ಇನ್ನೊಬ್ಬರೇ ನಟ ಆಗಲಿ, ಕಿಚ್ಚವರೇ ಆಗಲಿ, ಯಾರೇ ಆಗಲಿ, ನಾನು ಇಂಥವ್ರು ಅಂತ ಹೇಳ್ತಲ್ಲ, ಫಿಲಮ್ ಇಂಡಸ್ಟ್ರಿನ ಬೆಳೆಸ್ಕೊಂಡು ಅವ್ರು ಅದನ್ನು ಫೇಮಾಗಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಸರ್. ಎಲ್ಲೋದ್ರೂ ರಾಜಕೀಯನೇ ಕಷ್ಟ ಸರ್. ಈ ಫೀಲ್ಡೇ ಅಂತಲ್ಲ, ರಾಜಕೀಯ ಫೀಲ್ಡಲ್ಲಿ ಈ ಸ್ಥಾನನೇ ಅಂತ ಹೇಳೋಕ್ಕಾಗಲ್ಲ ಸರ್. ರಾಜಕೀಯನೇ ಕಷ್ಟ ಸರ್. ಬೆಸ್ಟು. ಈ ಇಂಡಸ್ಟ್ರಿಲಿ ನೆಕ್ಸ್ಟು ಏನೇನು ಕ್ಯಾಂಡಿಡೇಟ್ರು ಬರುತ್ತೋ ಅವ್ರು ಸೀನಿಯಾರಿಟಿ ಮೇಲೆ ನೆಕ್ಸ್ಟ್ ಅದು ಮಾಡ್ಕೊಂಡು ಹೋದರೆ ಬೆಟ್ರು. ಮಾರ್ಕ್ ಮೂವಿ ನೋಡಲೇಬೇಕು ಬಾಸ್. ಅಭಿಮಾನಿ ನಾವು. ಖಂಡಿತ ನೋಡಿದ್ದೀವಿ ಸರ್. ತುಂಬ 25ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ ಬಾಸ್. ಎಲ್ಲರೂ ನೋಡಿ, ಎಲ್ಲರೂ ಕಣ್ಣು ತುಂಬಿಸ್ಕೊಳ್ಳಿ. ಪೈರೇಸಿ ಮಾಡೋಕೆ ಹೋಗ್ಬೇಡಿ. ಕನ್ನಡ ಫಿಲಮ್ನ ಥಿಯೇಟ್ರಲ್ಲೇ ಬಂದು ನೋಡಿ. ಕ್ಲಾಶ್ ಏನಾಗಲ್ಲ, ಬಟ್ ಅಭಿಮಾನಿಗಳು ಎಲ್ಲ ಫಿಲ್ಟ್ ಆಗ್ತಾರೆ. ಬಟ್ ನೋಡೋರು ಎಲ್ಲರೂ ನೋಡ್ತಾರೆ ಸರ್. ಈಗ ಒಂದು ಕಾಲದಲ್ಲಿ ಕನ್ನಡ ಅಂದರೆ ಮೂರ್ಮೂರಿದಿತ್ತು. ಇವತ್ತು ಕನ್ನಡ ಸಿನಿಮಾಗಳು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದ್ದಾವೆ. ಸರ್, ಕನ್ನಡ ಫಿಲಮು ಅವಾಗಿಂದನೂ ಇದೆ, ಅಣ್ಣವ್ರ ಕಾಲದಿಂದನೂ. ಅಣ್ಣವ್ರ ಮುಂದೆ ಯಾರು ಏನಲ್ಲ, ಅವರೇ ಅಂತ ಏನಿಲ್ಲ, ಎಲ್ಲ ಥರನೂ ಇದೆ. ಅವಾಗಿಂದನೂ ಕನ್ನಡ ಫಿಲಮ್ ತುಂಬ ಚೆನ್ನಾಗಿದೆ. ಬಟ್ ಬೆಳೆದಿರೋ ರೀತಿ ವರ್ಷನ್ ಚೇಂಜ್ ಆಗಿದೆ. ಈಗ ನಾನು 90s ಕಿಡ್ಸು, 2000 ಕಿಡ್ಸ್ಗೂ 90s ಕಿಡ್ಸ್ಗೂ ಒಂದೇನಾ? ಈಗ ನಮ್ಗೆ ಅಣ್ಣವ್ರು ಇವಾಗಲೂ ನಮ್ಗೆ ಇಷ್ಟ 90s ಕಿಡ್ಸು. ಯಾಕಂದರೆ ನಾವು ಅವ್ರ ಫಿಲಮ್ ನೋಡ್ಕೊಂಡು ಬೆಳೆದಿರೋರು ನಾವು ಅಲ್ವಾ. ಇವಾಗಿರೋರು ಇನ್ನೂ ಚೆನ್ನಾಗಿದ್ದಾರೆ. ಬಟ್ ಇಂಡಸ್ಟ್ರಿ ಚೆನ್ನಾಗಿ ಬೆಳೀತಾ ಇದೆ. ಎಲ್ಲರೂ ಚೆನ್ನಾಗಿ ಬೆಳೆದಿದ್ದಾರೆ ಅಷ್ಟೇ. ಈಗ ಬರೋ ಮೂವಿಗಳೆಲ್ಲ ಪ್ಯಾನ್ ಇಂಡಿಯಾ ಮಾಡ್ತಿದ್ದಾರೆ. ಒಂದಕ್ಕಿಂತ ಒಂದು ಹೆಸರು ಮಾಡ್ತಿದ್ದಾರೆ. ಈಗ ಮೊನ್ನೆ 45 ಟೀಸರ್ ಬಿಟ್ಟಿದ್ರು, ಹಾಲಿವುಡ್ ರೇಂಜಿಗೆ ಮಾಡಿದ್ದಾರೆ. ಟ್ರೈಲರ್ ನೋಡಿದ್ದೀನಿ ಸರ್, ಚೆನ್ನಾಗಿದೆ. ಉಪ್ಪಿ ಬಾಸ್ ಬಗ್ಗೆ ಅವ್ರು ಹೇಳೋಂಗೇ ಇಲ್ಲ. ಅದೇ ಹೇಳಿದ್ರಲ್ಲ, 1000 ಜನ ಡೈರೆಕ್ಟರ್ಗಳು ನಿಲ್ಲಿಸಿ ಅವರೊಬ್ಬರು ನಿಲ್ಲಿಸಿದ್ರೆ ಗಾಡ್ ಫಾದರ್ ಬರ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರಕ್ಕೆ ಅವರು ಡೈರೆಕ್ಟರ್ ವಿಷಯದಲ್ಲಿ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ ಸರ್. ಡೈರೆಕ್ಷನ್ ಮಾಡಿರೋದು ಶಿವಣ್ಣ, ಉಪೇಂದ್ರ ಎಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಬಟ್ ಏನಂದರೆ ಡೈರೆಕ್ಷನ್ ಇವ್ರು ಮಾಡಬೇಕಿತ್ತು, ಉಪ್ಪಿ ಸರ್ ಮಾಡಬೇಕಿತ್ತು. ಬಟ್ ಅವ್ರದ್ದು ಇರುತ್ತೆ ಅಲ್ಲಿ
ಹೇಳಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಅವ್ರ ಡೈರೆಕ್ಷನ್ ಇದ್ದೇ ಇರುತ್ತೆ. ಸ್ವಲ್ಪನಾದರೂ ಮಾಡಿದ್ದಾರೆ ಅಂದರೆ ಒಂದು ಲೆಕ್ಕಾಚಾರಕ್ಕೆ ಇದ್ದೇ ಇರುತ್ತೆ ಸರ್. ಶಿವಣ್ಣ ಬೇರೆ ಹ್ಯಾಟ್ರಿಕ್ ಹೀರೋ, ಹೇಳಲೇಬೇಕಾ ಅವ್ರನ್ನ? ದೊಡ್ಡ ಮನೆ ಕುಡಿ, ದೊಡ್ಡ ಮನೆ ಮಗ, ದೊಡ್ಡ ಮಗ, ಕೇಳಂಗೆ ಇಲ್ಲ ಅವ್ರ ಬಗ್ಗೆ. ಥ್ಯಾಂಕ್ ಯು. ಸೂಪರ್ ಮಾತಾಡಿ ಸರ್.